ಸಮಾಚಾರದ ಎರಡನೇ ವಿಚಾರ, ಚಿತ್ರದುರ್ಗದ ಕಾಂಗ್ರೆಸ್ ಶಾಸಕ ಕೆಸಿ ವೀರೇಂದ್ರ ಪಪ್ಪಿಯನ್ನ ಬೇರೆ ಬೇರೆ ಬೆಟ್ಟಿಂಗ್ ಆಪ್ ಗಳನ್ನ ನಡೆಸಿದ್ದಾರೆ ಅನ್ನೋ ಕಾರಣಕ್ಕಾಗಿ ಅಕ್ರಮ ಹಣ ವರ್ಗಾವಣೆಯ ಕಾರಣಕ್ಕಾಗಿ ಕಳೆದ 4 ತಿಂಗಳ ಹಿಂದೆ ಇಡಿ ಅವರನ್ನ ಬಂಧಿಸಿತ್ತು. ಈ ಪ್ರಕರಣದಲ್ಲಿ 4 ತಿಂಗಳ ನಂತರದಲ್ಲಿ ಅವರಿಗೆ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಜಾಮೀನನ್ನ ಮಂಜೂರು ಮಾಡಿದೆ. ಕೆಲವು ಷರತ್ತುಗಳು ಮತ್ತು ವೈಯಕ್ತಿಕ ಬಾಂಡ್ ಅನ್ನ ಪಡೆದುಕೊಂಡು ಈ ಜಾಮೀನಿಗೆ ನ್ಯಾಯಾಲಯ ಒಪ್ಪಿಗೆಯನ್ನ ಸೂಚಿಸಿದೆ. ಈ ಜಾಮೀನಿಗೆ ಒಪ್ಪಿಗೆ ಸೂಚಿಸುವ ಸಂದರ್ಭದಲ್ಲಿ ಕೆಲವು ಚರ್ಚೆಗಳು ಕೂಡ ನಡೀತು, ವಾದ ಪ್ರತಿವಾದಗಳು ಕೂಡ ನಡೀತು. ಇದಕ್ಕಿಂತ ಮುಂಚೆ ವೀರೇಂದ್ರ ಪಪ್ಪಿ ಅವರ ಪತ್ನಿ ಕರ್ನಾಟಕ ಹೈಕೋರ್ಟ್ಗೆ ಮನವಿ ಸಲ್ಲಿಸಿದ್ರು. ತಮ್ಮ ಪತಿಯ ಬಂಧನವೇ ಅಕ್ರಮ, ಈ ಬಂಧನವನ್ನ ಅಕ್ರಮ ಅಂತ ಘೋಷಣೆ ಮಾಡಬೇಕು. ಪಿಎಂಎಲ್ಎ ಆಕ್ಟ್ ನಲ್ಲಿ ಅವರನ್ನ ಬಂಧಿಸಲಾಗಿದೆ, ಈ ಬಂಧನ ಸರಿಯಲ್ಲ, ಕಾನೂನು ಬಾಹಿರ ಅಂತ ಅದನ್ನ ಘೋಷಣೆ ಮಾಡಬೇಕು ಅಂತ ಅವರು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ಆದ್ರೆ ಈ ಅರ್ಜಿಯನ್ನ ವೀರೇಂದ್ರ ಪಪ್ಪಿ ಅವರ ಪತ್ನಿ ಸಲ್ಲಿಸಿದ್ದ ಅರ್ಜಿಯನ್ನ ಕರ್ನಾಟಕ ಹೈಕೋರ್ಟ್ ಪುರಸ್ಕರಿಸಲಿಲ್ಲ, ಆ ಅರ್ಜಿಯನ್ನ ತಿರಸ್ಕರಿಸಿತ್ತು. ಈಗ ಅವರಿಗೆ ಹೊಸ ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲೇ ಅವರಿಗೂ ಕೂಡ ಒಂದು ಹೊಸದಾದ ಉತ್ಸಾಹ ನೀಡೋ ರೀತಿಯಲ್ಲಿ ಅವರಿಗೆ ಈ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ತೀರ್ಪು ಬಂದಿದೆ. ಸದ್ಯಕ್ಕೆ ಅವರಿಗೆ ಜಾಮೀನು ಮಂಜೂರಾಗಿದೆ. ಈ ನಡುವೆ ಕರ್ನಾಟಕದಲ್ಲಿ ಕುರ್ಚಿ ಗದ್ದಲ ನಡೀತಿರೋ ಹೊತ್ತಿಗೆ ಡಿಕೆ ಶಿವಕುಮಾರ್ ಅವರು ಜೈಲಿನಲ್ಲಿದ್ದ ವೀರೇಂದ್ರ ಪಪ್ಪಿ ಅವರನ್ನ ಭೇಟಿಯಾಗಿ ಅವ್ರ ಜೊತೆ ಮಾತುಕತೆಯನ್ನು ಕೂಡ ನಡೆಸಿದ್ರು. ಕರ್ನಾಟಕದಲ್ಲಿ ಅನೇಕರಿದ್ದಾರೆ ಈ ತರದ ಹಣ ಮತ್ತು ಈ ತರದ ವ್ಯವಹಾರಗಳನ್ನ ಮಾಡೋರು. ವೀರೇಂದ್ರ ಪಪ್ಪಿ ಅವರ ಮನೆ ಮೇಲೆ ಹಿಂದೆ ದಾಳಿ ನಡೆದ ಸಂದರ್ಭದಲ್ಲಿ ಅವರ ಬಾತ್ರೂಮ್ ನಲ್ಲಿ ಅವರು ಹೇಗೆ ಚಿನ್ನವನ್ನ ಮತ್ತು ಬೇರೆ ಬೇರೆ ಬಿಸ್ಕೆಟ್ ಗಳನ್ನ ಅಡಗಿಸಿಟ್ಟಿದ್ರು ಅನ್ನೋದನ್ನ ನೋಡಿ ಅಧಿಕಾರಿಗಳೇ ದಂಗಾಗಿ ಹೋಗಿದ್ರು. ಆ ತರದ ಹಿನ್ನೆಲೆ ಇರುವ ನಾಯಕ ಈತ, ಅದರ ಕಾಂಗ್ರೆಸ್ ಪಕ್ಷದ ನಾಯಕ. ಈಗ ಎಂಜಿಎಂ ಕ್ಯಾಸಿನೋ, ಮೆಟ್ರೋಪಾಲಿಟನ್ ಕ್ಯಾಸಿನೋ, ಜಿಲ್ಲಾ ಬೆಲ್ಲಾಜಿಯೋ ಕ್ಯಾಸಿನೋ, ಮರೀನೋ ಕ್ಯಾಸಿನೋ, ಕ್ಯಾಸಿನೋ ಜುವೆಲ್ಸ್, ಹೀಗೆ ಅಂತಾರಾಷ್ಟ್ರೀಯ ಕ್ಯಾಸಿನೋ ಸದಸ್ಯತ್ವ, ವಿವಿಧ ಬ್ಯಾಂಕ್ಗಳ ಕ್ರೆಡಿಟ್ ಮತ್ತು ಡೆಬಿಟ್ ಕಾರ್ಡ್ಗಳು, ತಾಜ್ ಹಯಾತ್, ಲೀಲಾ ಐಷಾರಾಮಿ ಆತಿಥ್ಯ ಸದಸ್ಯತ್ವ ಕಾರ್ಡ್ಗಳನ್ನ ವೀರೇಂದ್ರ ಪಪ್ಪಿ ಹೊಂದಿರೋದು ದಾಳಿ ಸಂದರ್ಭದಲ್ಲಿ ಇಡಿ ದಾಳಿ ನಡೆಸಿತ್ತಲ್ಲ ಆ ಸಂದರ್ಭದಲ್ಲಿ ಬಯಲಾಗಿತ್ತು. ಜೊತೆಗೆ ದಾಳಿ ನಡೆಸಿದ ಸಂದರ್ಭದಲ್ಲಿ ಪಪ್ಪಿ ಖಾತೆಯಿಂದ 55 ಕೋಟಿ ರೂಪಾಯಿ ನಗದನ್ನ ಫ್ರೀಸ್ ಮಾಡಿರೋದಾಗಿ ಇಡಿ ಪ್ರಕಟಣೆಯನ್ನು ಕೂಡ ಹೊರಡಿಸಿತ್ತು. ಅಂದ್ರೆ ಅಲ್ಲಿ ಸಿಕ್ಕಿದ್ದ ಬಂಗಾರ ಮತ್ತು ದಾಖಲಾತಿಗಳು ಅಥವಾ ಐಷಾರಾಮಿ ವಸ್ತುಗಳೇನಿತ್ತು ಅದನ್ನ ನೋಡಿ ಅಧಿಕಾರಿಗಳೇ ದಂಗಾಗಿ ಹೋಗಿದ್ರು. ಈ ಪ್ರಕರಣದಲ್ಲಿ ಸದ್ಯಕ್ಕೆ ವೀರೇಂದ್ರ ಪಪ್ಪಿಗೆ ಜಾಮೀನು ಸಿಕ್ಕಿದೆ. ಪ್ರಕರಣ ಮುಂದುವರಿಯುತ್ತೆ, ಮುಂದೆ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ. ಆದ್ರೆ ಹಣವಿರುವ ಮತ್ತು ಈ ತರದ ಅಕ್ರಮಗಳನ್ನ ಎಸಗುವ ಅನೇಕರು ಕಾಂಗ್ರೆಸ್ ನಲ್ಲಿ ಇದ್ದಾರೆ ಅನ್ನೋದು ಬಹಳ ನೋಡ್ಕೊಳ್ಬೇಕಾಗತ್ತೆ. ಅಂದ್ರೆ ಒಂದ್ ಕಡೆಯಲ್ಲಿ ನಾವು ಭ್ರಷ್ಟರನ್ನ ಹೊರಗೆ ಹಾಕ್ತಿವಿ, ಭ್ರಷ್ಟರೇ ನಮ್ಮ ಹತ್ರ ಇಲ್ಲ ಅಂತ ಮಾತಾಡೋ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದಲ್ಲಿ ಈ ತರದ ಭ್ರಷ್ಟಾಚಾರ ಅಥವಾ ಅಕ್ರಮ ಹಣ ವರ್ಗಾವಣೆ ಇತರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಇಡಿಯಿಂದ ಬಂಧಿಸಲ್ಪಟ್ರು ಅಂದ ತಕ್ಷಣ ಅವರ ಅಪರಾಧಿಗಳಾಗೋದಿಲ್ಲ, ತನಿಖೆ ನಡಿಬೇಕಾಗತ್ತೆ. ಆದ್ರೆ ವೀರೇಂದ್ರ ಪಪ್ಪಿ ಅವರ ಮೇಲೆ ನಡೀತಿರುವ ದಾಳಿ ಇದೇ ಮೊದಲೇನಲ್ಲ, ಈ ಹಿಂದೆಯೂ ಕೂಡ ಇವರ ಬಗ್ಗೆ ಈ ತರದ ಅನೇಕ ಆರೋಪಗಳಿತ್ತು ಮತ್ತು ಬೇರೆ ಬೇರೆ ದೇಶಗಳ ಬೆಟ್ಟಿಂಗ್ ದಂಧೆಯ ಜೊತೆಯಲ್ಲಿ ಅವರ ಹೆಸರು ಕೂಡ ತಳಕ್ ಹಾಕೊಂಡಿತ್ತು. ಈ ಪ್ರಕರಣದಲ್ಲಿ ಸದ್ಯಕ್ಕೀಗ ಅವರಿಗೆ ಜಾಮೀನು ಸಿಕ್ಕಿದೆ. ಪ್ರಕರಣ ಮುಂದುವರಿಯುತ್ತೆ, ಮುಂದಿನ ಬೆಳವಣಿಗೆಗಳನ್ನ ಕಾದು ನೋಡ್ಬೇಕಾಗತ್ತೆ.